ಬೆಂಗಳೂರಿನ ಗದ್ದಲದ ನಡುವೆ ವಾಸವಿದ್ದ ಯುವ ಪತ್ರಕರ್ತ ವಿಕ್ರಮ್ಗೆ ಒಂದು ದಿನ ಅನಾಮಧೇಯ ಪತ್ರವೊಂದು ಬಂದಿತು. ಆ ಪತ್ರದಲ್ಲಿ ಹಳೆಯದಾದ ಹಳದಿ ಬಣ್ಣಕ್ಕೆ ತಿರುಗಿದ ಕಾಗದವಿತ್ತು. ಅದರಲ್ಲಿ ಬರೆದಿದ್ದ ಸಾಲುಗಳು ಹೀಗಿದ್ದವು: ಪಶ್ಚಿಮ ಘಟ್ಟಗಳ ಆಳದಲ್ಲಿ ಅಡಗಿರುವ ರಕ್ತದುರ್ಗ ಕೋಟೆಗೆ ಬಾ. ಅಲ್ಲಿ ನಿನ್ನ ಪೂರ್ವಜರ ಸಾವಿನ ರಹಸ್ಯವಿದೆ. ವಿಕ್ರಮ್ ಬೆಚ್ಚಿಬಿದ್ದನು. ಅವನ ತಾತ 30 ವರ್ಷಗಳ ಹಿಂದೆ ಕಾಡಿಗೆ ಹೋದವರು ಮರಳಿ ಬಂದಿರಲಿಲ್ಲ. ಪತ್ರದ ಕೆಳಗೆ ಒಂದು ವಿಚಿತ್ರವಾದ ನಕ್ಷೆಯಿತ್ತು. ಅದು ಯಾವ ಗೂಗಲ್ ಮ್ಯಾಪ್ನಲ್ಲೂ ಸಿಗದ ದಾರಿಯಾಗಿತ್ತು. ಕುತೂಹಲ ತಡೆಯಲಾರದೆ ವಿಕ್ರಮ್ ತನ್ನ ಬ್ಯಾಗ್ ಪ್ಯಾಕ್ ಮಾಡಿ ಹೊರಡಲು ನಿರ್ಧರಿಸಿದನು. ಅವನ ಗೆಳೆಯ ಸಮೀರ್ ಬೇಡವೆಂದರೂ ಕೇಳದೆ ಅಂದು ರಾತ್ರಿಯೇ ಕಾಡಿನತ್ತ ಪಯಣ ಬೆಳೆಸಿದನು. ದಾರಿಯುದ್ದಕ್ಕೂ ಹಕ್ಕಿಗಳ ಕಿರುಚಾಟ ಮತ್ತು ಗಾಳಿಯ ಸದ್ದು ಅವನನ್ನು ಎಚ್ಚರಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಆದರೆ ಸತ್ಯದ ಹಸಿವು ಅವನನ್ನು ಮುಂದೆ ನೂಕುತ್ತಿತ್ತು. ತಲುಪಬೇಕಾದ ಜಾಗ ಅಷ್ಟು ಸುಲಭವಾಗಿರಲಿಲ್ಲ. ಬೆಟ್ಟಗಳ ನಡುವೆ ಸಾಗುವಾಗ ಮಂಜು ಮುಸುಕಿದ ವಾತಾವರಣ ಭೀತಿ ಹುಟ್ಟಿಸುತ್ತಿತ್ತು. ಕೊನೆಗೂ ಅವನು ಆ ಕೋಟೆಯ ಹೆಬ್ಬಾಗಿಲ ಮುಂದೆ ಬಂದು ನಿಂತಾಗ ಸಮಯ ಮಧ್ಯರಾತ್ರಿ 12 ಗಂಟೆ. ರಕ್ತದುರ್ಗ ಕೋಟೆಯು ಪಾಳುಬಿದ್ದ ಸ್ಥಿತಿಯಲ್ಲಿದ್ದರೂ ಅದರ ಗಾಂಭೀರ್ಯ ಭಯಾನಕವಾಗಿತ್ತು. ಬೃಹತ್ ಕಲ್ಲಿನ ಬಾಗಿಲುಗಳು ತಾವಾಗಿಯೇ ತೆರೆದಂತೆ ಶಬ್ದ ಮಾಡಿದವು. ವಿಕ್ರಮ್ ತನ್ನ ಟಾರ್ಚ್ ಆನ್ ಮಾಡಿ ಒಳಗೆ ಹೆಜ್ಜೆ ಇಟ್ಟನು. ಗಾಳಿಯಲ್ಲಿ ಹಳೆಯ ಮಾಂಸದ ವಾಸನೆ ಮತ್ತು ತೇವಾಂಶದ ವಾಸನೆ ಬೆರೆತಿತ್ತು. ಗೋಡೆಗಳ ಮೇಲೆ ವಿಚಿತ್ರವಾದ ಕೆತ್ತನೆಗಳಿದ್ದವು. ಮಾನವ ಮತ್ತು ಪ್ರಾಣಿಗಳ ಮಿಶ್ರಣದಂತೆ ಕಾಣುವ ಆಕೃತಿಗಳು. ಇದ್ದಕ್ಕಿದ್ದಂತೆ ಅವನ ಹಿಂದೆ ಯಾರೋ ನಡೆದ ಸದ್ದು ಕೇಳಿಸಿತು. ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ. ಕೇವಲ ನೆರಳುಗಳು ಗೋಡೆಯ ಮೇಲೆ ನಾಟ್ಯವಾಡುತ್ತಿದ್ದವು. ವಿಕ್ರಮ್ ತನ್ನ ಫೋನಿನ ಸಿಗ್ನಲ್ ಪರಿಶೀಲಿಸಿದನು. ಆದರೆ ಅಲ್ಲಿ ಶೂನ್ಯ ನೆಟ್ವರ್ಕ್ ಇತ್ತು. ಅಷ್ಟರಲ್ಲಿ ನೆಲದ ಮೇಲೆ ಹೊಳೆಯುವ ಏನೋ ಒಂದು ವಸ್ತು ಅವನ ಕಣ್ಣಿಗೆ ಬಿತ್ತು. ಅದು ಅವನ ತಾತ ಧರಿಸುತ್ತಿದ್ದ ಹಳೆಯ ಕೈಗಡಿಯಾರ. ಅದರ ಗಾಜು ಒಡೆದಿತ್ತು, ಆದರೆ ಮುಳ್ಳುಗಳು ಇನ್ನೂ ಚಲಿಸುತ್ತಿದ್ದವು. ಅದು ಹೇಗೆ ಸಾಧ್ಯ? 30 ವರ್ಷಗಳ ನಂತರವೂ ಗಡಿಯಾರ ಓಡುತ್ತಿರುವುದು ಕಂಡು ಅವನ ಮೈ ಜುಮೆಂದಿತು. ಮೇಲೆ ನೋಡಿದಾಗ ಛಾವಣಿಯಿಂದ ರಕ್ತದ ಹನಿಗಳು ಕೆಳಗೆ ಬೀಳುತ್ತಿದ್ದವು. ಮೇಲೆ ನೋಡಿದ ವಿಕ್ರಮ್ ಗಾಬರಿಯಾದನು. ಅಲ್ಲಿ ಸತ್ತ ಪ್ರಾಣಿಯೊಂದನ್ನು ತಲೆಕೆಳಗಾಗಿ ನೇತುಹಾಕಲಾಗಿತ್ತು. ಇದು ಯಾವುದೋ ಮಾಟಮಂತ್ರದ ಅಡ್ಡೆಯಂತೆ ಕಾಣುತ್ತಿತ್ತು. ಅಷ್ಟರಲ್ಲಿ ಕೋಟೆಯ ಆಳದಿಂದ ಸಣ್ಣದಾದ ಹಾಡಿನ ಧ್ವನಿ ಕೇಳಿಸಿತು. ಅದು ಮಗುವಿನ ಅಳುವಿನಂತೆ ಅಥವಾ ಹಳೆಯ ಜಾನಪದ ಹಾಡಿನಂತೆ ಕೇಳುತ್ತಿತ್ತು. ವಿಕ್ರಮ್ ಆ ಧ್ವನಿಯನ್ನು ಹಿಂಬಾಲಿಸುತ್ತಾ ಸುರುಳಿ ಸುತ್ತಿರುವ ಮೆಟ್ಟಿಲುಗಳ ಮೂಲಕ ನೆಲಮಾಳಿಗೆಗೆ ಇಳಿದನು. ಅಲ್ಲಿ ಪ್ರತಿ ಹೆಜ್ಜೆಗೂ ಕತ್ತಲು ದಟ್ಟವಾಗುತ್ತಿತ್ತು. ಅವನ ಟಾರ್ಚ್ ಬೆಳಕು ಮಂಕಾಗತೊಡಗಿತು. ಇದ್ದಕ್ಕಿದ್ದಂತೆ ಯಾರೋ ಅವನ ಕಿವಿಯಲ್ಲಿ ಹೋಗಬೇಡ ಎಂದು ಪಿಸುಗುಟ್ಟಿದಂತಾಯಿತು. ಅವನು ಸ್ತಬ್ಧನಾಗಿ ನಿಂತನು. ಸುತ್ತಲೂ ಸಾವಿರಾರು ಕಣ್ಣುಗಳು ಕತ್ತಲಲ್ಲಿ ಮಿಂಚುತ್ತಿರುವುದು ಕಂಡುಬಂದಿತು. ಅವು ಬಾವಲಿಗಳಲ್ಲ, ಬದಲಾಗಿ ವಿಚಿತ್ರವಾದ ಜೀವಿಗಳಾಗಿದ್ದವು. ಭಯದಿಂದ ವಿಕ್ರಮ್ ಜೋರಾಗಿ ಓಡಲು ಶುರುಮಾಡಿದನು. ಓಡುವಾಗ ಅವನು ಒಂದು ದೊಡ್ಡ ಸಭಾಂಗಣಕ್ಕೆ ಬಂದು ತಲುಪಿದನು. ಅಲ್ಲಿ ನೂರಾರು ಮೇಣದ ಬತ್ತಿಗಳು ತಾವಾಗಿಯೇ ಉರಿಯುತ್ತಿದ್ದವು ಮತ್ತು ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲಿನ ಪೀಠವಿತ್ತು. ಅದರ ಮೇಲೆ ಅವನ ತಾತನ ಫೋಟೋ ಇತ್ತು. ಅದರ ಸುತ್ತ ತಾಜಾ ಹೂವುಗಳನ್ನು ಇಡಲಾಗಿತ್ತು. ಪೀಠದ ಹತ್ತಿರ ಹೋದಾಗ ವಿಕ್ರಮ್ಗೆ ಒಂದು ಡೈರಿ ಸಿಕ್ಕಿತು. ಅದು ಅವನ ತಾತ ಬರೆದಿದ್ದ ಕೊನೆಯ ದಾಖಲೆ. ಅದರಲ್ಲಿ ಬರೆದಿತ್ತು: ಈ ಕೋಟೆ ಸಮಯದ ಸೆರೆಮನೆ. ಇಲ್ಲಿ ಒಮ್ಮೆ ಬಂದವರು ಹೊರಹೋಗಲು ಸಾಧ್ಯವಿಲ್ಲ. ಇಲ್ಲಿನ ರಕ್ತದ ಬಲಿ ಕೇಳುವ ಶಕ್ತಿಗಳು ಪ್ರತಿ 30 ವರ್ಷಕ್ಕೊಮ್ಮೆ ಒಬ್ಬ ವಂಶಸ್ಥನನ್ನು ಕರೆಯುತ್ತವೆ. ವಿಕ್ರಮ್ಗೆ ಈಗ ವಿಷಯ ಅರ್ಥವಾಯಿತು. ಆ ಪತ್ರ ಬಂದಿದ್ದು ಯಾವುದೇ ವ್ಯಕ್ತಿಯಿಂದಲ್ಲ, ಬದಲಾಗಿ ಈ ಕೋಟೆಯ ಶಾಪದಿಂದ. ಅಷ್ಟರಲ್ಲಿ ಸಭಾಂಗಣದ ಬಾಗಿಲುಗಳು ಜೋರಾಗಿ ಮುಚ್ಚಿಕೊಂಡವು. ಗೋಡೆಯ ಮೇಲಿನ ಚಿತ್ರಗಳು ಕದಲಲು ಆರಂಭಿಸಿದವು. ಕೆತ್ತನೆ ಮಾಡಲಾಗಿದ್ದ ಆಕೃತಿಗಳು ಜೀವಂತವಾಗಿ ಕೆಳಗೆ ಇಳಿಯುತ್ತಿದ್ದವು. ಅವುಗಳ ಕಣ್ಣುಗಳು ಕೆಂಪು ಬಣ್ಣದಲ್ಲಿ ಉರಿಯುತ್ತಿದ್ದವು. ವಿಕ್ರಮ್ ತನ್ನ ಬಳಿ ಇದ್ದ ಪೆನ್ನನ್ನೇ ಆಯುಧವನ್ನಾಗಿ ಹಿಡಿದುಕೊಂಡನು. ಅವನಿಗೆ ತಿಳಿಯಿತು, ಇದು ಕೇವಲ ದೈಹಿಕ ಹೋರಾಟವಲ್ಲ, ಇದು ಅವನ ಬುದ್ಧಿವಂತಿಕೆಯ ಪರೀಕ್ಷೆ. ಡೈರಿಯ ಮುಂದಿನ ಪುಟದಲ್ಲಿ ಒಂದು ಮಂತ್ರವಿತ್ತು. ಆದರೆ ಅದು ಅರ್ಧದಷ್ಟು ಅಳಿಸಿಹೋಗಿತ್ತು. ಆ ಮಂತ್ರವನ್ನು ಪೂರ್ಣಗೊಳಿಸದಿದ್ದರೆ ಅವನು ಅಲ್ಲಿಂದ ಎಂದಿಗೂ ಹೊರಬರಲಾರನು. ಕತ್ತಲು ಅವನನ್ನು ಆವರಿಸತೊಡಗಿತು. ಜೀವಂತಗೊಂಡ ಆಕೃತಿಗಳು ವಿಕ್ರಮ್ನನ್ನು ಸುತ್ತುವರಿದವು. ಅವುಗಳ ಕೈಗಳು ಹರಿತವಾದ ಉಗುರುಗಳಿಂದ ಕೂಡಿದ್ದವು. ವಿಕ್ರಮ್ ಕಣ್ಣು ಮುಚ್ಚಿ ತನ್ನ ತಾತನನ್ನು ನೆನೆಸಿಕೊಂಡನು. ಆಗ ಅವನ ಮನಸ್ಸಿನಲ್ಲಿ ಒಂದು ಅಸ್ಪಷ್ಟ ಧ್ವನಿ ಕೇಳಿಸಿತು. ಅದು ಅವನ ತಾತನ ಧ್ವನಿ. ಭಯಪಡಬೇಡ ಮಗನೇ, ಬೆಳಕು ನಿನ್ನೊಳಗೆ ಇದೆ. ವಿಕ್ರಮ್ ತನ್ನ ಟಾರ್ಚ್ನ ಬ್ಯಾಟರಿಯನ್ನು ಪರೀಕ್ಷಿಸಿದನು. ಅದು ಸಾಯುತ್ತಿತ್ತು.
ತಕ್ಷಣ ಅವನಿಗೆ ಹೊಳೆಯಿತು, ಇಲ್ಲಿನ ಕತ್ತಲೆಯನ್ನು ಓಡಿಸಲು ಕೇವಲ ಬೆಂಕಿ ಸಾಲದು, ಬದಲಾಗಿ ರಕ್ತದ ಬಲಿದಾನ ಬೇಕು ಎಂಬುದು ತಪ್ಪು ಕಲ್ಪನೆ, ಬದಲಾಗಿ ಧೈರ್ಯದ ಬಲಿ ಬೇಕು. ಅವನು ಪೀಠದ ಮೇಲಿದ್ದ ಹಳೆಯ ತೈಲ ದೀಪವನ್ನು ಹಚ್ಚಿದನು. ಆ ದೀಪದ ಬೆಳಕು ಬಿದ್ದ ತಕ್ಷಣ ಆ ವಿಚಿತ್ರ ಜೀವಿಗಳು ಕಿರುಚುತ್ತ ಹಿಂದೆ ಸರಿದವು. ಆದರೆ ಕೋಟೆಯ ಗೋಡೆಗಳು ಕುಸಿಯಲು ಆರಂಭಿಸಿದವು. ನೆಲ ಬಿರುಕು ಬಿಟ್ಟು ಕೆಳಗಿನಿಂದ ಲಾವಾದಂತಹ ದ್ರವ ಹೊರಬರತೊಡಗಿತು. ವಿಕ್ರಮ್ಗೆ ಅಲ್ಲಿ ಒಂದು ಗುಪ್ತ ದಾರಿ ಕಂಡಿತು. ಅದು ಕೋಟೆಯ ಅತ್ಯಂತ ಕೆಳಮಟ್ಟದ ಗುಹೆಗೆ ದಾರಿಯಾಗಿತ್ತು. ಅಲ್ಲಿ ಅವನು ಕಂಡ ದೃಶ್ಯ ಅವನನ್ನು ಬೆಚ್ಚಿಬೀಳಿಸಿತು. ಅಲ್ಲಿ ಅವನ ತಾತ ಇನ್ನೂ ಜೀವಂತವಾಗಿದ್ದರು, ಆದರೆ ಶಾಪಗ್ರಸ್ತ ಶಿಲೆಯಂತೆ ಅರ್ಧ ಕಲ್ಲಾಗಿದ್ದರು. ತಾತನನ್ನು ಆ ಸ್ಥಿತಿಯಲ್ಲಿ ನೋಡಿ ವಿಕ್ರಮ್ ಕಣ್ಣೀರು ಹಾಕಿದನು. ತಾತ ಕಷ್ಟಪಟ್ಟು ಮಾತನಾಡಿದರು, ವಿಕ್ರಮ್, ನೀನು ಬರಬಾರದಿತ್ತು. ಈ ಕೋಟೆಯ ರಕ್ಷಕನು ನಿನ್ನ ಆತ್ಮವನ್ನು ಬಯಸುತ್ತಿದ್ದಾನೆ. ಅಷ್ಟರಲ್ಲಿ ಗುಹೆಯ ಮೂಲೆಯಿಂದ ಬೃಹತ್ ಆಕಾರದ ನೆರಳೊಂದು ಹೊರಬಂದಿತು. ಅದುವೇ ಕೋಟೆಯ ರಕ್ಷಕ. ಅದು ಹೇಳಿತು, ನಿನ್ನ ವಂಶದವರು ಮಾಡಿದ ತಪ್ಪಿಗೆ ನೀನು ಬೆಲೆ ತೆರಬೇಕು. ನಿಮ್ಮ ಪೂರ್ವಜರು ಈ ಪ್ರದೇಶದ ಪವಿತ್ರ ರತ್ನವನ್ನು ಕಳ್ಳತನ ಮಾಡಿದ್ದರು. ವಿಕ್ರಮ್ ತಕ್ಷಣ ಡೈರಿಯನ್ನು ಹುಡುಕಿದನು. ಅದರಲ್ಲಿ ಒಂದು ಸಣ್ಣ ನೀಲಿ ಬಣ್ಣದ ಹರಳು ಅಂಟಿಸಲಾಗಿತ್ತು. ಅದುವೇ ಆ ರತ್ನ. ವಿಕ್ರಮ್ ಅದನ್ನು ರಕ್ಷಕನಿಗೆ ನೀಡಲು ಮುಂದಾದನು. ಆದರೆ ರಕ್ಷಕ ನಗುತ್ತಾ, ಅದನ್ನು ನನಗೆ ಕೊಟ್ಟರೆ ನಿನ್ನ ತಾತ ಸಾಯುತ್ತಾರೆ, ಕೊಡದಿದ್ದರೆ ನೀನು ಸಾಯುತ್ತೀಯಾಗ ಎಂದನು. ವಿಕ್ರಮ್ ಸಂದಿಗ್ಧಕ್ಕೊಳಗಾದನು. ಅವನಿಗೆ ತನ್ನ ಜೀವ ಮುಖ್ಯವೋ ಅಥವಾ ತಾತನ ಜೀವವೋ? ಅವನು ಯೋಚಿಸಿದನು, ರತ್ನವು ಕೇವಲ ಕಲ್ಲು, ಆದರೆ ಪ್ರೀತಿ ಶಾಶ್ವತ. ಅವನು ರತ್ನವನ್ನು ರಕ್ಷಕನ ಪಾದದ ಬಳಿ ಇಟ್ಟು, ನನ್ನ ಪ್ರಾಣ ಬೇಕಾದರೆ ತೆಗೆದುಕೋ, ಆದರೆ ನನ್ನ ತಾತನನ್ನು ಬಿಡು ಎಂದನು. ವಿಕ್ರಮ್ನ ತ್ಯಾಗದ ಮನೋಭಾವ ಕಂಡು ರಕ್ಷಕನ ಅಟ್ಟಹಾಸ ನಿಂತಿತು. ಕೋಟೆಯಲ್ಲಿದ್ದ ಕೆಂಪು ಬೆಳಕು ನಿಧಾನವಾಗಿ ಶಾಂತವಾದ ನೀಲಿ ಬೆಳಕಾಗಿ ಬದಲಾಯಿತು. ರಕ್ಷಕನು ಮನುಷ್ಯ ರೂಪ ತಾಳಿದನು. ಅವನು ಒಬ್ಬ ಪ್ರಾಚೀನ ಮುನಿಯಂತೆ ಕಾಣುತ್ತಿದ್ದನು. ನಿನ್ನ ನಿಸ್ವಾರ್ಥ ಬುದ್ಧಿಯೇ ಈ ಶಾಪವನ್ನು ಮುರಿಯುವ ಕಿಲಿ ಕೈಯಾಗಿತ್ತು. ಇಲ್ಲಿಯವರೆಗೆ ಬಂದವರೆಲ್ಲರೂ ರತ್ನದ ಆಸೆಯಿಂದ ಪರಸ್ಪರ ಕೊಲೆ ಮಾಡಿಕೊಂಡಿದ್ದರು. ಆದರೆ ನೀನು ಪ್ರಾಣವನ್ನೇ ನೀಡಲು ಸಿದ್ಧನಾದೆ ಎಂದು ಹೇಳಿ ಮಾಯವಾದನು. ತಕ್ಷಣವೇ ವಿಕ್ರಮ್ನ ತಾತ ಶಿಲಾರೂಪದಿಂದ ಮುಕ್ತರಾಗಿ ಸಾಮಾನ್ಯ ಮನುಷ್ಯರಾದರು. ಆದರೆ ಅವರು ತುಂಬಾ ವಯಸ್ಸಾದಂತೆ ಕಂಡರು. ಕೋಟೆ ಕಂಪಿಸಲು ಶುರುವಾಯಿತು. ವಿಕ್ರಮ್, ಈ ಜಾಗ ಈಗ ನಾಶವಾಗುತ್ತದೆ, ಬೇಗ ಓಡು ಎಂದು ತಾತ ಕೂಗಿದರು. ಇಬ್ಬರೂ ಜೀವದ ಹಂಗು ತೊರೆದು ಆ ಕಿರಿದಾದ ದಾರಿಯಲ್ಲಿ ಓಡತೊಡಗಿದರು. ಹಿಂದೆ ಗೋಡೆಗಳು ಒಂದೊಂದಾಗಿ ಬಿದ್ದು ಧೂಳಾಗುತ್ತಿದ್ದವು. ದಾರಿಯಲ್ಲಿ ಹೂತು ಹೋಗಿದ್ದ ಅಸ್ಥಿಪಂಜರಗಳು ಕೂಡ ಧೂಳಿನಲ್ಲಿ ಲೀನವಾದವು. ಹೊರಬರುವ ದಾರಿ ಕಿರಿದಾಗುತ್ತಾ ಸಾಗಿತು. ಕೊನೆಗೂ ಒಂದು ಸಣ್ಣ ಬೆಳಕಿನ ಕಿರಣ ಕಂಡಿತು. ವಿಕ್ರಮ್ ತನ್ನ ತಾತನನ್ನು ಹೆಗಲ ಮೇಲೆ ಹಾಕಿಕೊಂಡು ಆ ಕಿಂಡಿಯಿಂದ ಹೊರಕ್ಕೆ ಜಿಗಿದನು. ಅವರು ಹೊರಬಂದ ಕೆಲವೇ ಕ್ಷಣಗಳಲ್ಲಿ ಇಡೀ ರಕ್ತದುರ್ಗ ಕೋಟೆ ಭೂಮಿಯೊಳಗೆ ಹೂತುಹೋಯಿತು. ಅಲ್ಲಿ ಈಗ ಕೇವಲ ಮಣ್ಣಿನ ರಾಶಿ ಮತ್ತು ಕಾಡಿನ ಮೌನ ಮಾತ್ರ ಇತ್ತು. ಸೂರ್ಯನ ಮೊದಲ ಕಿರಣಗಳು ಮೂಡುತ್ತಿದ್ದವು. ವಿಕ್ರಮ್ ನಿಟ್ಟುಸಿರು ಬಿಟ್ಟನು. ತಾತ ಅವನ ಕೈ ಹಿಡಿದು, ಕ್ಷಮಿಸು ಮಗನೇ, ನನ್ನಿಂದಾಗಿ ನೀನು ಇಷ್ಟು ಕಷ್ಟಪಟ್ಟೆ ಎಂದರು. ವಿಕ್ರಮ್ ನಗುತ್ತಾ, ಪರವಾಗಿಲ್ಲ ತಾತ, ಸತ್ಯ ಏನೆಂದು ತಿಳಿಯಿತು ಎಂದನು. ಆದರೆ ಅವನಿಗೆ ಒಂದು ಸಂಶಯ ಕಾಡುತ್ತಿತ್ತು. ಆ ಪತ್ರ ಕಳುಹಿಸಿದ್ದು ಯಾರು? ತಾತನಂತೂ ಅಲ್ಲ, ಏಕೆಂದರೆ ಅವರು ಕಲ್ಲಾಗಿದ್ದರು. ಹಾಗಾದರೆ ಆ ರಕ್ಷಕನೇ ಪತ್ರ ಕಳುಹಿಸಿ ವಿಕ್ರಮ್ನನ್ನು ಪರೀಕ್ಷೆಗೆ ಕರೆದಿದ್ದನೇ? ಅವರು ಕಾಡಿನಿಂದ ಹೊರಬರಲು ದಾರಿ ಹುಡುಕತೊಡಗಿದರು. ಕಾಡು ಈಗ ಮೊದಲಿನಷ್ಟು ಭಯಾನಕವಾಗಿರಲಿಲ್ಲ. ಹಕ್ಕಿಗಳು ಸುಶ್ರಾವ್ಯವಾಗಿ ಹಾಡುತ್ತಿದ್ದವು. ಹಾದಿಯಲ್ಲಿ ಸಾಗುವಾಗ ವಿಕ್ರಮ್ ತನ್ನ ಜೇಬನ್ನು ತಡಕಾಡಿದನು. ಅಲ್ಲಿ ಒಂದು ಸಣ್ಣ ಚೀಟಿ ಇತ್ತು. ಅದನ್ನು ಬಿಚ್ಚಿ ನೋಡಿದಾಗ ಅವನಿಗೆ ಆಘಾತವಾಯಿತು. ಅದರಲ್ಲಿ ಬರೆದಿತ್ತು, ಇದು ಕೇವಲ ಆರಂಭ. ನಿನ್ನ ವಂಶದ ಶಕ್ತಿ ಈಗ ನಿನ್ನಲ್ಲಿ ಜಾಗೃತವಾಗಿದೆ. ಮುಂದಿನ ನಿಲ್ದಾಣ ಹಿಮಗಿರಿ. ವಿಕ್ರಮ್ ತನ್ನ ಕೈಗಳನ್ನು ನೋಡಿಕೊಂಡನು. ಅವನ ನರಗಳು ಸಣ್ಣದಾಗಿ ನೀಲಿ ಬಣ್ಣದಲ್ಲಿ ಹೊಳೆಯುತ್ತಿದ್ದವು. ಅವನಿಗೆ ಅರಿವಿಲ್ಲದೆಯೇ ಅವನಿಗೆ ಕೆಲವು ಅತೀಂದ್ರಿಯ ಶಕ್ತಿಗಳು ಬಂದಿದ್ದವು. ಅವನು ದೂರದ ವಸ್ತುವನ್ನು ನೋಡಿದಾಗ ಅದು ಹತ್ತಿರವಿರುವಂತೆ ಭಾಸವಾಗುತ್ತಿತ್ತು. ತಾತ ಇದನ್ನು ಗಮನಿಸಿ ಸುಮ್ಮನಿದ್ದರು. ಅವರಿಗೆ ತಿಳಿದಿತ್ತು, ವಿಕ್ರಮ್ ಈಗ ಸಾಮಾನ್ಯ ಮನುಷ್ಯನಲ್ಲ, ಅವನು ಕಾಲದ ರಕ್ಷಕನಾಗಿ ಆಯ್ಕೆಯಾಗಿದ್ದಾನೆ ಎಂದು. ಬೆಂಗಳೂರಿಗೆ ಮರಳಿದ ನಂತರವೂ ವಿಕ್ರಮ್ಗೆ ಸಾಮಾನ್ಯ ಜೀವನ ನಡೆಸಲು ಸಾಧ್ಯವಾಗಲಿಲ್ಲ. ಅವನ ಕಣ್ಣ ಮುಂದೆ ನಿರಂತರವಾಗಿ ವಿಚಿತ್ರ ಸಂಕೇತಗಳು ಕಾಣತೊಡಗಿದವು. ಸಮೀರ್ ಅವನನ್ನು ನೋಡಲು ಬಂದಾಗ ವಿಕ್ರಮ್ನ ಬದಲಾದ ರೂಪ ಕಂಡು ಬೆಚ್ಚಿಬಿದ್ದನು.
ಕತೆ ಇಲ್ಲಿಗೆ ಮುಗಿಯಲಿಲ್ಲ. ವಿಕ್ರಮ್ ಈಗ ತನ್ನ ಹೊಸ ಜವಾಬ್ದಾರಿಯನ್ನು ಅರ್ಥಮಾಡಿಕೊಳ್ಳಬೇಕಿತ್ತು. ರಕ್ತದುರ್ಗ ಕೇವಲ ಒಂದು ಸಣ್ಣ ಪರೀಕ್ಷೆಯಾಗಿತ್ತು. ಜಗತ್ತಿನಾದ್ಯಂತ ಇಂತಹ 11 ಕೋಟೆಗಳಿದ್ದವು. ಅವುಗಳನ್ನೆಲ್ಲ ರಕ್ಷಿಸುವುದು ಅಥವಾ ಅವುಗಳ ರಹಸ್ಯವನ್ನು ಕಾಪಾಡುವುದು ಅವನ ಕೆಲಸವಾಗಿತ್ತು. ತಾತ ಅವನಿಗೆ ಹಳೆಯ ಗ್ರಂಥವೊಂದನ್ನು ನೀಡಿ, ಇದು ನಿನ್ನ ದಾರಿ ದೀಪ ಎಂದರು. ವಿಕ್ರಮ್ ಕಿಟಕಿಯ ಹೊರಗೆ ನೋಡಿದನು. ಆಕಾಶದಲ್ಲಿ ಮೋಡಗಳು ಒಂದು ವಿಚಿತ್ರ ಆಕೃತಿಯನ್ನು ರೂಪಿಸಿದ್ದವು. ಅವನು ತನ್ನ ಬ್ಯಾಗ್ ಅನ್ನು ಮತ್ತೆ ಸಿದ್ಧಪಡಿಸಿದನು. ಈ ಬಾರಿ ಅವನ ಜೊತೆ ಭಯವಿರಲಿಲ್ಲ, ಬದಲಾಗಿ ಗುರಿಯಿತ್ತು. ಕತ್ತಲೆಯನ್ನು ಗೆದ್ದವನಿಗೆ ಬೆಳಕಿನ ಹಾದಿ ಸದಾ ತೆರೆದಿರುತ್ತದೆ. ಅವನು ತನ್ನ ಮನೆಯ ಬಾಗಿಲನ್ನು ಮುಚ್ಚಿ ಹೊರಟಾಗ ಗಾಳಿಯಲ್ಲಿ ಮತ್ತೆ ಆ ಪಿಸುಮಾತು ಕೇಳಿಸಿತು, ಸಿದ್ಧನಾಗು. ವಿಕ್ರಮ್ ನಸುನಗುತ್ತಾ ಕತ್ತಲಲ್ಲಿ ಮಾಯವಾದನು. ಅವನ ಸಾಹಸ ಈಗಷ್ಟೇ ಶುರುವಾಗಿತ್ತು.